ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, SSCಯಿಂದ ಡೆಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್, ಅದರ ಜೊತೆಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗಿ. ಬನ್ನಿ, ಈಗ ಒಂದು SSCಯಲ್ಲಿ ಏನೋ ಒಂದು ಡೆಲ್ಲಿ ಪೊಲೀಸ್ನ ನೇಮಕಾತಿ ಮಾಡಿದ್ದಾರೆ. ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್ನ ನೋಡ್ಕೊಳ್ಳೋಣ. ನೋಡಿ, ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಈಗಾಗಲೇ ಒಂದು ಅಪ್ಲಿಕೇಶನ್ ಇದು ಸ್ಟಾರ್ಟ್ ಆಗಿದೆ. ನಿಮಗೆ ನೋಡಿ, 22 ಸೆಪ್ಟೆಂಬರ್ 2025 ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಒಂದು ಕೊನೆಯ ದಿನಾಂಕವನ್ನು 21 ಅಕ್ಟೋಬರ್ 2025ವರೆಗೆ ಈ ಒಂದು ಅಪ್ಲಿಕೇಶನ್ ಕೊನೆಯ ದಿನಾಂಕವನ್ನು ನೀಡಿರ್ತಾರೆ. ಅದರ ಜೊತೆಗೆ ಒಂದು ಎಕ್ಸಾಮಿನೇಷನ್ ಡೇಟ್ ನೋಡೋದಾದರೆ ನಿಮಗೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಈ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಮತ್ತು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಯಾವ ಇರುತ್ತೆ ಅಂದರೆ, ಫಾರ್ ಜನರಲ್ ಆ್ಯಂಡ್ OBC EWS ಕ್ಯಾಂಡಿಡೇಟ್ಗೆ 100 ರುಪೀಸ್ ಇರುತ್ತೆ. ಮತ್ತು SC ST PWD ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಅವರಿಗೆ ಫೀಸ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಮತ್ತು ಈ ರೀತಿಯಾಗಿ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಏಜ್ ಲಿಮಿಟ್ ಅದು ನೋಡೋದಾದರೆ 18 ಇಯರ್ಸಿಂದ 25 ಇಯರ್ಸ್ವರೆಗೆ ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಟೋಟಲ್ ಆಗಿ ನಿಮಗೆ 7565 ಪೋಸ್ಟ್ಗಳಿದ್ದಾವೆ. ಮೇಲ್ ಆ್ಯಂಡ್ ಫಿಮೇಲ್ಗೆ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ. ನೋಡಿ, ಈ ಪೋಸ್ಟಿಗೆ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ. ಒಂದು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಇರಬೇಕಂತ ನೋಡೋದಾದರೆ ನೋಡಿ, ಕ್ಯಾಂಡಿಡೇಟ್ ಮೋಸ್ಟ್ ಹ್ಯಾವ್ ವಿ ಫಾಸ್ಟ್ ದ 10+2 ಯಾವಿದೆ, ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, PUC ಕಂಪ್ಲೀಟ್ ಮಾಡೋದು ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಒಂದು ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಕಂಪಲ್ಸರಿಯಾಗಿ ನೀವು ಹೊಂದಿರಬೇಕು. ಇದು ಮೇಲ್ ಕ್ಯಾಂಡಿಡೇಟ್ಗಳಿಗೆ ಎಲಿಜಿಬಲ್ ಆಗಿರುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿ ಇರೋದಿಲ್ಲ. PUC ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದವರು ಈ ಒಂದು ಡೆಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್ನ ಮಾಹಿತಿ ತಿಳಿಸಿದ್ದೀನಿ. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನೋಡ್ಕೋಣ. ನೋಡಿ, SSCಯಿಂದ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಬರುತ್ತೆ. ಈಗಾಗಲೇ ನೀವು SSCಯಲ್ಲಿ ನೀವೇನಾದರೂ ರಿಜಿಸ್ಟರ್ ಮಾಡಿದರೆ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ID ಮತ್ತು ಲಾಗಿನ್ ID ಇದ್ದರೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ, ನಾನು ಯಾವುದೇ ರೀತಿಯಾಗಿ SSCಯಿಂದ ರಿಜಿಸ್ಟ್ರೇಷನ್ನ ಮಾಡಿಲ್ಲಪ್ಪ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಮಾಡೋದಿರುತ್ತೆ. ಅದಕ್ಕೆ ಅದನ್ನು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಲಾಗಿನ್ ಮಾಡಿ ಅಪ್ಲೈ ಮಾಡೋದಂತ ನೋಡ್ಕೋಣ. ನೋಡಿ, ಮೊದಲನೇದಾಗಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟನ್ನು ಮಾಡಿದರೆ, ಈಗಾಗಲೇ ಯಾವುದಾದ್ರೂ MTS ಆಗಿರ್ಬೋದು, CHSL ಆಗಿರ್ಬೋದು, CGL ಇದರಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಈಗಾಗಲೇ ರಿಜಿಸ್ಟರ್ ಮಾಡಿರ್ತಾರೆ ಅಂಥ ಅಭ್ಯರ್ಥಿಗಳು ಲಾಗಿನ್ ಆಗಿ ಅಪ್ಲೈಯನ್ನು ಮಾಡ್ಕೋಬೋದು. ನೀವು ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನನ್ನು ಮಾಡ್ಕೋಬೋದು. ಇಲ್ಲ, ನಾನು ಯಾವುದೇ ರೀತಿಯಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿಲ್ಲ ಅಂದರೆ ಒಂದು ರಿಜಿಸ್ಟರ್ ಅಂತ ಆಪ್ಷನ್ ಇದೆ, ರಿಜಿಸ್ಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನ್ಯೂ ಕ್ಯಾಂಡಿಡೇಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈ 4 ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇರುತ್ತೆ. ಇದಾದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಕಂಪ್ಲೀಟನ್ನು ಮಾಡ್ಕೋಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಬರುತ್ತೆ, ಅದರ ಮೂಲಕ ನೀವು ಅಪ್ಲೈನ ಮಾಡ್ಕೊಳ್ಳೋದಿರುತ್ತೆ. ನೋಡಿ, ಮೊದಲನೇದಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಇದೆ. ಮೊದಲೇದು ನಿಮ್ಮ ಕಡೆ ಯಾವ ಆಧಾರ್ ಅಂತ ಕೇಳುತ್ತೆ, ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಕಂಪಲ್ಸರಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ. ಇಲ್ಲಿ ಎಸ್ ಅಂತ ನೀವು ಚೂಸನ್ನು ಮಾಡ್ಕೊಳ್ಳಿ. ಎಸ್ ಅಂತ ಚೂಸ್ ಮಾಡಿ ಇಲ್ಲಿ ಎಂಟರ್ ಯುವರ್ ಆಧಾರ್ ಡೀಟೇಲ್ಸ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಡೀಟೇಲ್ಸನ್ನು ಇಲ್ಲಿ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ ತಕ್ಷಣ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಸೆಂಡ್ OTP ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವುದೊಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ, ಅದಕ್ಕೆ ಒಂದು OTP ಇಶ್ಯೂ ಆಗುತ್ತೆ. ಅದನ್ನು ನೀವು ಇಲ್ಲಿ ಫಿಲ್ ಮಾಡಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕ್ಯಾಂಡಿಡೇಟ್ ನೇಮ್ ಕೇಳುತ್ತೆ. ಆ್ಯಸ್ ಪರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಮೂಲಕ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಡೀಟೇಲ್ಸನ್ನು ನೀಡಬೇಕಾಗಿರುತ್ತೆ. ನಿಮ್ಮ SLC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆ ಅದೇ ರೀತಿಯಾಗಿ ಫುಲ್ ನೇಮ್ನ ಇಲ್ಲಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೋಬೇಕಾಗುತ್ತೆ. ನಿಮ್ಮ SLC ಅಂಕಪಟ್ಟಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇರಬೇಕಾಗುತ್ತೆ. ನೋಡಿ, ಇದಾದ ತಕ್ಷಣ ನೀವು ಯಾವ ಚೇಂಜ್ ನಿಮ್ಮ ನೇಮ್ ಏನಾದರೂ ಚೇಂಜಸ್ ಮಾಡಿದರೆ ಎಸ್ ಅಂತ ಹಾಕೊಂಡು ಯಾವ ರೀತಿ ಚೇಂಜ್ ಮಾಡಿದೆ ಅಂತ ಡೀಟೇಲ್ಸಲ್ಲಿ, ಇಲ್ಲಾಂದರೆ ಸಿಂಪಲ್ ಆಗಿ ಇಲ್ಲಿ ನೋ ಅಂತ ನೀವು ಚೂಸನ್ನು ಮಾಡ್ಕೋಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಜೆಂಡರ್ ಕೇಳುತ್ತೆ. ನಿಮ್ಮ ಜೆಂಡರ್ನ ಮೇಲ್ ಅಥವಾ ಫಿಮೇಲ್ ಯಾವುದು ಇದೆ ಅದನ್ನು ನೀವು ಇಲ್ಲಿ ಚೂಸನ್ನು ಮಾಡ್ಕೋಬೋದು ಈ ರೀತಿ. ಮತ್ತು ಇಲ್ಲಿ ಮತ್ತೊಮ್ಮೆ ವೆರಿಫೈನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಜೆಂಡರ್ನ ವೆರಿಫೈ ಮಾಡ್ಕೊಳ್ಳಿ ಮತ್ತು ನಿಮ್ಮ SLC ಅಂಕಪಟ್ಟಿಯಲ್ಲಿ ಇರುವಂಥ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಈ ಒಂದು ಪರ್ಸನಲ್ ಡೀಟೇಲ್ಸ್ ಕೇರ್ಫುಲ್ಲಾಗಿ ನೀವು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ, ಇದಾದ ತಕ್ಷಣ ಒಂದು ಫಾದರ್ ನೇಮ್ ಕೇಳ್ತಾ ಇದೆ. ನಿಮ್ಮ ಒಂದು SLC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ಇದೆಯಲ್ಲ ಅದೇ ರೀತಿಯಾಗಿ ಫಾದರ್ ನೇಮ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮದರ್ ನೇಮ್ ಕೇಳುತ್ತೆ. ಇದು ಒಂದು SLC ಒಂದು ಮಾರ್ಕ್ಶೀಟ್ನಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಡೀಟೇಲ್ಸನ್ನು ನೀಡಬೇಕು. ಇಲ್ಲಿ ಮತ್ತೊಮ್ಮೆ ವೆರಿಫೈನ ನೀವು ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಮೆಟ್ರಿಕ್ಯುಲೇಷನ್ ಎಜುಕೇಷನ್ ಬೋರ್ಡ್ ಕೇಳ್ತಾ ಇದೆ. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಒಂದು ಇರುತ್ತೆ. ಇಲ್ಲಿ ನಮ್ಮದು ಬೋರ್ಡನ್ನು ಇಲ್ಲಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ಅದನ್ನು ವೆರಿಫೈನ ಮಾಡ್ಕೊಳ್ಳಿ.
ಇದಾದ ತಕ್ಷಣ ಒಂದು SSLCಯ ರೂಲ್ ನಂಬರ್ ಕೇಳುತ್ತೆ, ಒಂದು SSLC ರಿಜಿಸ್ಟರ್ ನಂಬರ್ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ಈ ಒಂದು SSLC ಪಾಸಿಂಗ್ ಇಯರ್ ಕೇಳುತ್ತೆ, ಇದು ಅದೇ ಒಂದು ಮಾರ್ಕ್ಸ್ ಶೀಟ್ನಲ್ಲಿ ಇರುತ್ತೆ, ಅದನ್ನು ಪಾಸಿಂಗ್ ಇಯರ್ ಹಾಕೋರಿ. ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಪ್ರೆಸೆಂಟಾಗಿ ನೀವು ಹೈಯೆಸ್ಟ್ ಈಗ ಯಾವುದೋ ಸ್ಟಡಿಯನ್ನು ಮಾಡಿದರೆ ಅದರ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಇಲ್ಲಿ ಗ್ರ್ಯಾಜುಯೇಷನ್ ಹಾಕ್ಕೊಳ್ಬೋದು. ಇಲ್ಲ ನಾನು PUC ಅವ್ರಿಗೆ ಮಾತ್ರ ಈಗ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಆಗೈತೆ ಅಂದರೆ ನೀವು ಫ್ಯೂಷನ್ನು ಹಾಕ್ಕೊಳ್ಬೋದು. ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಯಾವುದಿದೆಯಲ್ಲ ಅದನ್ನು ಡೀಟೇಲ್ಸನ್ನು ಇಲ್ಲಿ ನೀವು ನೀಡ್ಬೋದು. ನೀಡಿ ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಕೇಳುತ್ತೆ, ಇದು ನಿಮ್ಮೊಂದು ಆ್ಯಕ್ಟಿವ್ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಆ್ಯಕ್ಟಿವ್ ಇಮೇಲ್ ID ಇವೆರಡು ಕಂಪಲ್ಸರಿ ಆಗಿರುತ್ತೆ, ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕಿದ ತಕ್ಷಣ ಇಲ್ಲಿ ಸೆಂಡ್ OTP ಅಂತ ಒಂದು ಆಪ್ಷನ್ ಬರುತ್ತೆ, ಎರಡರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು OTP ಫಿಲ್ ಮಾಡಿ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೊಂಡು ನೆಕ್ಸ್ಟ್ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಶೋ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ SMS ಬರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಒಂದು ಪಾಸ್ವರ್ಡ್ ಬಂದಿರುತ್ತೆ. ಅದ್ರ ಮೂಲಕ ನೀವು ಮತ್ತೆ ಲಾಗಿನ್ ಆಗಿ ರಿಜಿಸ್ಟ್ರೇಷನ್ನ ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಲಾಗಿನ್ ಪೇಜ್ ಬರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಏನು SMS ಬಂದಿರುತ್ತಲ್ಲ ಆ ಒಂದು ಪಾಸ್ವರ್ಡ್ನ ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ ಮಾಡೋದಿರುತ್ತೆ. ಈಗಾಗಲೇ ನೀವು ರಿಜಿಸ್ಟ್ರೇಷನ್ ನಂಬರ್ ಫಿಲ್ ಮಾಡಿರ್ತೀರ, ಅದು ಒಂದು ಆಪ್ಷನ್ ಇಲ್ಲಿ ಬಂದಿರುತ್ತೆ. ನಿಮ್ಮ ಒಂದು ಓಲ್ಡ್ ಪಾಸ್ವರ್ಡ್ ಏನೋ ಒಂದು SMS ಬಂದಿರುತ್ತಲ್ಲ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನ್ಯೂ ಪಾಸ್ವರ್ಡ್ನ ನೀವು ಸೆಟ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದು ಯಾವ ರೀತಿಯಾಗಿರಬೇಕಂದ್ರೆ ಒಂದು ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನೋಡೋದಾದರೆ ನೋಡಿ, ಕ್ಯಾಪಿಟಲ್ ಆಗಿ ಒಂದು ಲೆಟರ್ ಇರಬೇಕು ಮತ್ತು ಸ್ಮಾಲ್ ಈ ರೀತಿಯಾಗಿ @1 2 3 ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ನಂಬರ್ಸನ್ನು ನೀವು ಮಿಕ್ಸ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ಆಗಿ ನಾನು ಶ್ರೀ @1 2 3 ಅಂತ ಈ ರೀತಿಯಾಗಿ ಪಾಸ್ವರ್ಡ್ನ ನೀವು ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕಾಗಿರುತ್ತೆ ಮತ್ತು ಸ್ಮಾಲ್ ಲೆಟರ್ ಆಗಿರಬೇಕಾಗುತ್ತೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ನಂಬರ್ಸ್ನ ನೀವು ಇದನ್ನು ಮಾಡಿ ಸ್ಟ್ರಾಂಗ್ ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟನ್ನು ಮಾಡ್ಕೋಬೇಕು. ಅದಾದ ತಕ್ಷಣ ಒಂದು ಕನ್ಫರ್ಮ್ ಪಾಸ್ವರ್ಡ್ ಇರುತ್ತೆ, ಮತ್ತೊಮ್ಮೆ ಆ ಪಾಸ್ವರ್ಡ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಒಂದು 2 ಸೆಕ್ಯೂರಿಟಿ ಕ್ವಶನ್ ಇಲ್ಲಿ ಕೇಳುತ್ತೆ. ಈ ಸೆಕ್ಯೂರಿಟಿ ಕ್ವಶನಲ್ಲಿ ಇಲ್ಲ, ಯುವರ್ ಫೇವ್ರೇಟ್ ಮೂವಿ ಕೇಳುತ್ತೆ. ನಿಮ್ಮ ಫೇವ್ರೇಟ್ ಮೂವಿಯನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫೇವ್ರೇಟ್ ಪೆಟ್ ಆಗಿರ್ಬೋದು, ಫೇವ್ರೇಟ್ ಸ್ಕೂಲ್ ಆಗಿರ್ಬೋದು, ಫೇವ್ರೇಟ್ ಬುಕ್ ಈ ರೀತಿ ಕೇಳುತ್ತೆ. ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಇಷ್ಟು ಆನ್ಸರ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಎರಡನೇ ಹಂತದಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ನೀಡಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಒಂದು ಕ್ಯಾಟಗರಿ ಕೇಳುತ್ತೆ, ನಿಮ್ಮದು ಕ್ಯಾಟಗರಿ ಯಾವುದಿದೆ, SC ST OBC EWS ಯಾವುದಿದೆ ಅದನ್ನು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ನ್ಯಾಷನಾಲಿಟಿ ಕೇಳುತ್ತೆ, ಇಲ್ಲಿ ಸಿಟಿಜನ್ ಆಫ್ ಇಂಡಿಯನ್ ಅಂತ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಕೇಳ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ಏನಾದರೂ ಮಾರ್ಕ್ಸ್ ಇದ್ದರೆ ನೀವು ಮಾರ್ಕ್ಸ್ನ ಡೀಟೇಲ್ಸ್ನ ಹಾಕ್ಕೊಳ್ಬೋದು. ಇಲ್ಲ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ ಅಂದರೆ ಸಿಂಪಲ್ ಆಗಿ ನೀವು ನೋ ಮಾರ್ಕ್ ಅಂತ ನೀವು ಹಾಕೊಂಬಿಡಿ, ಇಲ್ಲಿ ನೋ ಮಾರ್ಕ್ ಅಂತ ಹಾಕ್ಕೊಳ್ಬೋದು. ಇದಾದ ತಕ್ಷಣ ಆರ್ ಯು ಬೆಂಚ್ ಮಾರ್ಕ್ ವಿತ್ ಡಿಸಬಿಲಿಟಿ PWD ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ನ ನೀವು ಮುಂದೆ ನೀಡಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ದರೆ ನೀವು ಸಪ್ರೇಟಾಗಿ ಅಡ್ರೆಸ್ ಡೀಟೇಲ್ಸನ್ನು ನೀಡ್ಬೋದು. ಇಲ್ಲ ನನ್ನೊಂದು ಪರ್ಮನೆಂಟು ಪ್ರೆಸೆಂಟ್ ಅಡ್ರೆಸ್ ಒಂದೇ ಇದೆ ಅಂದರೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಹಾಕ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಮತ್ತು ನಿಮ್ಮ ಸ್ಟೇಟ್, ಡಿಸ್ಟಿಕ್, ಪಿನ್ ಕೋಡ್ ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು ನಮ್ಮದು ಪ್ರೆಸೆಂಟ್ ಅಡ್ರೆಸ್ ಒಂದೇ ಮತ್ತು ಪರ್ಮನೆಂಟ್ ಅಡ್ರೆಸ್ ಒಂದಿದೆ ಅಂದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ಮೇಲೆ ಡೀಟೇಲ್ಸ್ ಇರ್ತದೆ ಅದು ಇಲ್ಲಿ ಶೋ ಆಗುತ್ತೆ. ಇಲ್ಲ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ, ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ಇಲ್ಲಿ ನೋ ಅಂತ ಹಾಕಿ ಇಲ್ಲಿ ಒಂದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸನ್ನು ನೀವು ನೋಡ್ಬೋದು, ಅಲ್ಲಿ ಫಿಲ್ ಮಾಡ್ಬೋದು. ಇಷ್ಟು ಡೀಟೇಲ್ಸನ್ನು ನೀಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಕೊನೆಯದಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪ್ರಿವ್ಯೂ ತೋರಿಸುತ್ತೆ. ಈಗ ಏನೋ ಒಂದು ಬೇಸಿಕ್ ಡೀಟೇಲ್ಸನ್ನು ನೀಡಿದ್ರಲ್ಲ, ಎಲ್ಲ ಒಂದು ಡೀಟೇಲ್ಸನ್ನು ನೀವು ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿದಿಲ್ಲ ಅಂತ ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮ್ಮದು ಇಲ್ಲಿ ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ಇದೆ ಅಂತ ನೋಡ್ಕೋಣ. ನೋಡಿ, ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ಅದರ ಜೊತೆಗೆ ನೀವು ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ಯಾರಿದ್ದಿರಲ್ಲ ನೀವು ಲಾಗಿನನ್ನು ಮಾಡ್ಕೊಳ್ಳಿ. ಹೀಗೆ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಈ ಫಾರ್ಮ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಬರುತ್ತೆ. ನೀವು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ರೀತಿಯ ಒಂದು ಆಪ್ಷನ್ಸ್ಗಳಿರುತ್ತೆ. ಮೈ ಅಪ್ಲಿಕೇಶನ್ ಹಿಸ್ಟ್ರಿ, ಲೈವ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಈ ಒಂದು ಲೈವ್ ಎಕ್ಸಾಮಿನೇಷನಲ್ಲಿ ನೋಡ್ಕೋಬೋದು. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫಿಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ 2025 ಅಂತ ಇಲ್ಲಿ ನೀವು ನೋಡ್ಕೋಬೋದು. ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗಿರ್ಬೋದು, ಎಂಡ್ ಡೇಟ್ ಆಗಿರ್ಬೋದು, ಕರೆಕ್ಷನ್ ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಮಾಹಿತಿಯನ್ನು ಡೀಟೇಲ್ಸನ್ನು ನೀಡಿರ್ತಾರೆ. ಇಲ್ಲಿ ಒಂದು ಅಪ್ಲೈ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ
ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಈ ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೋಬೋದು. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಫಿಲ್ ಅ ಫಾರ್ಮ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಫಿಲ್ ಅ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಪರ್ಸನಲ್ ಡೀಟೇಲ್ಸ್ ಈಗಾಗಲೇ ನೀವು ಡೀಟೇಲ್ಸ್ ರಿಜಿಸ್ಟ್ರೇಷನ್ ಮಾಡುವಾಗ ಡೀಟೇಲ್ಸನ್ನು ನೀಡಿರ್ತೀರ, ಅದೇ ಇಲ್ಲಿ ಶೋ ಆಗಿರುತ್ತೆ. ಮತ್ತೊಂದು ಸಲ ನೀವು ಚೆಕ್ ಮಾಡ್ಕೋಬೋದು. ಏನಾದರೂ ಕರೆಕ್ಷನ್ ಬೇಕಾದರೆ ಎಡಿಟನ್ನು ಮಾಡ್ಕೋಬೋದು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಒಂದು ಎಜುಕೇಷನ್ ಡೀಟೇಲ್ಸ್ ಬಗ್ಗೆ ಇಲ್ಲಿ ಮಾಹಿತಿ ಕೇಳ್ತಾ ಇದೆ. ನೋಡಿ, ಮೊದಲೇದಾಗಿ ನೋಡೋದಾದರೆ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಅಂದರೆ ಪ್ರೆಸೆಂಟಾಗಿ ಹೈಯೆಸ್ಟ್ ಯಾವುದೋ ಒಂದು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿದರೆ ಅದರ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೀವು ಹೈಯೆಸ್ಟಾಗಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಗ್ರ್ಯಾಜುಯೇಷನ್ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಗೆ, ಅಂದರೆ ಈಗ ಏನು ಒಂದು ಡೆಲ್ಲಿ ಪೊಲೀಸ್ ಇದೆ, ಯಾವ ಒಂದು ಕ್ವಾಲಿಫಿಕೇಷನ್ ಮ್ಯಾಗಿದೆ ಅಂದರೆ 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದ್ರು ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ಕೇಳಿರುತ್ತೆ. ನೋಡಿ, ಡೀಟೇಲ್ಸ್ ಆಫ್ ಕ್ವಾಲಿಫೈಯಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಇದ್ದಲ್ಲ, ಇಲ್ಲಿ ನಿಮಗೆ 4 ರೀತಿಯ ಆಪ್ಷನ್ಸ್ ಇರುತ್ತೆ. ನೋಡಿ, ಈಗಾಗಲೇ ನೀವು 12th ಸ್ಟ್ಯಾಂಡರ್ಡ್ PUCನಲ್ಲಿ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸನ್ನು ಅಂತ ಅಭ್ಯರ್ಥಿಗಳು ಏನಾದರೂ ಕಂಪ್ಲೀಟ್ ಮಾಡಿದರೆ 12th ಸ್ಟ್ಯಾಂಡರ್ಡ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಈಕ್ವಲೆಂಟ್ ಟು 12th ಸ್ಟ್ಯಾಂಡರ್ಡ್ ಅಂತ ನೀವು ಏನಾದರೂ ಚೂಸ್ ಮಾಡಿದರೆ ಡಿಪ್ಲೊಮಾ ಮತ್ತು ITI ಕಂಪ್ಲೀಟ್ ಮಾಡಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಇಲ್ಲಿ ಚೂಸ್ ಮಾಡ್ಕೋಬೋದು. ಮತ್ತು ಇನ್ನೂ 2 ಆಪ್ಷನ್ಸು ಅವರಿಗೆ ಯಾರು ಅಂತ ಅಭ್ಯರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ, ಅದನ್ನು ನೀವು ಚೂಸ್ ಮಾಡ್ಕೋಬೋದು. ನೀವು ಇಲ್ಲಿ ಸಿಂಪಲ್ಲಾಗಿ PUCಯನ್ನು ಕಂಪ್ಲೀಟ್ ಮಾಡಿದರೆ 12th ಸ್ಟ್ಯಾಂಡರ್ಡ್ ಅಂತ ಹಾಕ್ಕೊಳ್ಳಿ, ಮತ್ತು ಡಿಪ್ಲೊಮಾ ಮತ್ತು ITI ಕಂಪ್ಲೀಟ್ ಮಾಡಿದರೆ ಈಕ್ವಲೆಂಟ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀವು ಚೂಸನ್ನು ಮಾಡ್ಕೊಳ್ಳಿ. ನಾನು 12th ಸ್ಟ್ಯಾಂಡರ್ಡ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗೇನು 12th ಸ್ಟ್ಯಾಂಡರ್ಡ್ನ ನಾನು ಹಾಕ್ಕೊಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಡೀಟೇಲ್ಸನ್ನು ನೀಡಬೇಕು. ಇದನ್ನು ಮಾರ್ಕ್ಶೀಟ್ನ ನೀವು ಮುಂದಿಟ್ಕೊಂಡು ಈ ಒಂದು ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ಸ್ಟೇಟಸ್ ಕೇಳುತ್ತೆ, ಪಾಸ್ ಆಗಿದೆ ಅಂತ ಹಾಕ್ಕೊಳ್ಳಿ. ಮತ್ತು ಪಾಸಿಂಗ್ ಇಯರ್ ಕೇಳುತ್ತೆ. ಇದು ಅದೇ ಒಂದು ಸರ್ಟಿಫಿಕೇಟ್ನಲ್ಲಿರುತ್ತೆ. ಪಾಸಿಂಗ್ ಇಯರ್ ಯಾವ ಇಯರ್ನಲ್ಲಿ ಪಾಸ್ ಆಗಿದ್ದಾರಲ್ಲ ಅದರದ ಡೀಟೇಲ್ಸನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು PUC ಯಾವ ಒಂದು ಸ್ಟೇಟ್ನಲ್ಲಿ ನೀವು ಕಂಪ್ಲೀಟ್ ಮಾಡಿದಿರ ಅಂತ ಇಲ್ಲಿ ಕೇಳುತ್ತೆ. ಕರ್ನಾಟಕ ಅಂತ ಇಲ್ಲಿ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ನೇಮ್ ಆಫ್ ದ ಬೋರ್ಡ್ ಅಂತ ಕೇಳುತ್ತೆ. ನಿಮ್ಮ ಒಂದು ಮಾರ್ಕ್ಶೀಟ್ನಲ್ಲಿ ಇರುತ್ತೆ, ಬೋರ್ಡ್ ನೇಮ್ ಇರುತ್ತೆ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ತಾರೆ. ಇದು 10th ಬೋರ್ಡ್ ಆಗಿರುತ್ತೆ. ನೀವು ಇಲ್ಲಿ PUC ಬೋರ್ಡ್ ಇಲ್ಲಿದೆ ನೋಡಿ, ಕರ್ನಾಟಕ ಬೋರ್ಡ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೆಂಗಳೂರು ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದನ್ನು ನೀವು ಚೂಸನ್ನು ಮಾಡ್ಕೊಳ್ಳಿ. ಇದು PUC ಬೋರ್ಡ್ ಆಗಿರುತ್ತೆ. ಮತ್ತು ರೂಲ್ ನಂಬರ್ ಕೇಳಿರುತ್ತೆ. ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಒಂದು ಮಾರ್ಕ್ಶೀಟ್ನಲ್ಲಿ ಇರುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಮತ್ತು ಇದಾದ ತಕ್ಷಣ ಕೊನೆಯದಾಗಿ ಒಂದು ಪರ್ಸೆಂಟೇಜ್ ಮತ್ತು CGPA ಅಂತ 2 ಆಪ್ಷನ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೀವು ಪರ್ಸೆಂಟೇಜ್ ಹಾಕ್ತೀವಿ ಅಂದರೆ ಪರ್ಸೆಂಟೇಜ್ ಹಾಕೋಬೋದು, CGPA ಹಾಕೋತಿಂದರೆ CGPA ಹಾಕೋಬೋದು. ನೀವು ಪರ್ಸೆಂಟೇಜ್ ಹಾಕೊಂಡ್ರೆ ಇದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿಬಿಡುತ್ತೆ. ನೀವು ಆದಷ್ಟು ಪರ್ಸೆಂಟೇಜ್ನ ಹಾಕ್ಕೊಳ್ಳಿ. ಇಷ್ಟು ಪರ್ಸೆಂಟೇಜ್ನ ಹಾಕೊಂಡು ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಮಾಡಿದ ತಕ್ಷಣ ಸಕ್ಸಸ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಕೆ ಮಾಡಿದ ತಕ್ಷಣ ನೋಡಿ ನೆಕ್ಸ್ಟ್ ಒಂದು ಎಡಿಷನಲ್ ಇನ್ಫಾರ್ಮೇಷನ್ ಫಸ್ಟ್ ಒನ್ ಓಪನ್ ಆಗುತ್ತೆ. ಇಲ್ಲಿ ಏನೇನು ಡೀಟೇಲ್ಸನ್ನು ನೀಡಬೇಕು ನೋಡ್ಕೋಣ. ನೋಡಿ, ಮೊದಲೇದಾಗಿ ಡಿ ಯು ಪ್ರೊಸೆಸ್ OBC ಸರ್ಟಿಫಿಕೇಟ್ ಇನ್ ನೋಟಿಫೈಡ್ ಇನ್ ದ ಸೆಂಟ್ರಲ್ ಲಿಸ್ಟ್ ಆರ್ ಬೈ ದ ಗೌರ್ಮೆಂಟ್ ಆಫ್ NCT ಆಫ್ ಡೆಲ್ಲಿ ಅಂತ ಹೇಳ್ತಾ ಇದೆ. ನೋಡಿ, ಈ ಒಂದು ಆಪ್ಷನ್ನು SC ST ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಬಲ್ ಆಗಲ್ಲ. OBC ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಆಪ್ಷನ್ನ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಏನು ಮಾಹಿತಿ ಕೇಳ್ತಾ ಇದ್ದಾರೆ ಅಂದರೆ, ಈ OBC ಸರ್ಟಿಫಿಕೇಟ್ ನೀವು ಸೆಂಟ್ರಲ್ ಲಿಸ್ಟ್ನಲ್ಲಿ ನಿಮ್ಮ ಕ್ಯಾಸ್ಟ್ ಇದ್ದರೆ, ಆ ಒಂದು OBC ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಇದ್ದರೆ ನೀವು ಇದನ್ನು ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಎಸ್ ಅಂತ ಹಾಕ್ಕೊಳ್ಬೇಕು. ಮತ್ತು ಅದರ ಜೊತೆಗೆ ನೀವು ಡೆಲ್ಲಿ ಗೌರ್ಮೆಂಟ್ NCT ಇಂದ ನೀವು ಏನಾದರೂ OBC ಸರ್ಟಿಫಿಕೇಟನ್ನ ತೆಗೆಸಿದ್ರೆ ಅವರು ಪ್ರತಿಯೊಬ್ಬರು ಎಸ್ ಅಂತ ಹಾಕ್ಕೊಳ್ಬೇಕು. ಅಂದರೆ ನಿಮಗೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಏನೊಂದು ಸೆಂಟ್ರಲ್ ಲಿಸ್ಟ್ನಲ್ಲಿ ಇರುವ ಏನು ಕ್ಯಾಸ್ಟ್ಗಳಿದ್ದಾವಲ್ಲ, ಅವರು OBC ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ನೀವೇನಾದರೂ ಮಾಡಿಸಿದರೆ ಪ್ರತಿಯೊಬ್ಬರು OBC ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು ಇಲ್ಲಿ ಎಸ್ ಅಂತ ನೀವು ಕಂಪಲ್ಸರಿ ಹಾಕ್ಕೊಳ್ಳಿ. ಏನಾದರೂ ನೋ ಅಂತ ಆಪ್ಷನ್ ನೀವೇನಾದರೂ ಹಾಕೊಂಡ್ರೆ ನಿಮಗೆ OBC ರಿಸರ್ವೇಷನ್ ಬರೋದಿಲ್ಲ. ಅಂದರೆ OBC ರಿಸರ್ವೇಷನ್ ಕೋಟಾ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಇದನ್ನು OBC ಅಭ್ಯರ್ಥಿಗಳು ಎಸ್ ಅಂತ ಹಾಕ್ಕೊಳ್ಳಿ. ನಿಮಗೇನಿಲ್ಲ, ಇಲ್ಲಿ ಒಂದು ಸೆಂಟ್ರಲ್ ನೋಟಿಫೈ ಏನು ಮಾಡಿದೆ ಅದರ ಅನುಸಾರ ನೀವು OBC ಸರ್ಟಿಫಿಕೇಟ್ ತೆಗೆಸಿದ್ದೀರಾ ಅಂತ ಕೇಳಿರ್ತಾರೆ. ಅದು ಇಂಗ್ಲೀಷ್ನಲ್ಲಿ ಇರುತ್ತೆ. OBC ಸರ್ಟಿಫಿಕೇಟ್ ತೆಗೆಸಿರ್ತೀರಾ, ಅದಕ್ಕೆ ನೀವು ಕಂಪಲ್ಸರಿ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಇದು OBC ದವರಿಗೆ ಮಾತ್ರ ಈ ಆಪ್ಷನ್ ಶೋ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು ವೆದರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೀವು ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಬೋದು. ವೆದರ್ ಎಲಿಜಿಬಲ್ ಫಾರ್ ಸ್ಪೆಷಲ್ ಕೋಟಾ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಫಾರ್ ದ ಡೆಲ್ಲಿ ಪೊಲೀಸ್ ಕೇಳ್ತಾ ಇದ್ದಾರೆ. ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಪೆಷಲ್ ಕೋಟಾ ಹೊಂದಿದ್ರೆ ನೀವೇನಾದರೂ
ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಯಾವುದೇ ರೀತಿ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ನೀವು ಹಾಕೋಬೋದು. ಇದಾದ ತಕ್ಷಣ ಆರ್ ಯು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಆಫ್ ಡೆಲ್ಲಿ ಪೊಲೀಸ್ ಕೇಳ್ತಾ ಇದ್ದಾರೆ. ನೀವು ಕ್ಯಾಂಡಿಡೇಟ್ಸ್ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೀವು ಸಿಂಪಲ್ಲಾಗಿ ನೋ ಹಾಕೊಳ್ಳಿ. ಮತ್ತೊಮ್ಮೆ ಇದನ್ನು ವೆರಿಫೈನ ಮಾಡ್ಕೊಳ್ಳೋದಿರುತ್ತೆ. ಇಲ್ಲಿ ಮತ್ತೊಮ್ಮೆ ನೀವು ಇಲ್ಲಿ ಈ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ನ ವೆರಿಫೈ ಮಾಡ್ಕೊಳ್ಳಿ, ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡ್ಕೋಣ. ನೆಕ್ಸ್ಟು ಯಾವ ರೀತಿಯಾಗಿದೆ ಅಂದರೆ ವೆದರ್ ಸನ್ ಆ್ಯಂಡ್ ಡಾಟರ್ ಆಫ್ ಸರ್ವಿಂಗ್ ರಿಟೈರ್ಡ್ ಆರ್ ಡಿಸೀಸ್ಡ್ ದ ಪರ್ಸನಲ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಫ್ ಡೆಲ್ಲಿ ಪೊಲೀಸ್ ಕೇಳ್ತಾ ಇದ್ದಾರೆ. ಅಂದರೆ ಡೆಲ್ಲಿಗಳಿಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಏನು ಒಂದು ಜಾಬ್ ಮಾಡಿರ್ತಾರಲ್ಲ ಅಂಥ ಮಕ್ಕಳಿದ್ದೀರಾ ಅಂತ ಕೇಳ್ತಾರೆ. ನೀವೇನಾದರೂ ಇದ್ದರೆ ಎಸ್ ಅಂತ ಹಾಕೋಬೋದು, ಇಲ್ಲಾದರೆ ನೀವು ಸಿಂಪಲ್ಲಾಗಿ ಇಲ್ಲಿ ನೋ ಅಂತ ನೀವು ಹಾಕೋಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡ್ಕೋಣ. ನೋಡಿ ನೆಕ್ಸ್ಟ್ ಒಂದು ಏನಿಲ್ಲ, ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಸ್ಪೋರ್ಟ್ಸ್ ನೀವು ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ 3 years ಕ್ಲೋಸಿಂಗ್ ಡೇಟ್ ರಿಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅದರ ಅನುಸಾರ ನೀವೇನಾದರೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸನ್ನು ಏನಾದರೂ ರೀಪ್ರೆಸೆಂಟ್ ಮಾಡಿದರೆ ಅವರು ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕೊನೆಯದಾಗಿ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಷನ್ ಕೇಳ್ತಾ ಇದೆ. ನೀವೇನಾದರೂ ಏಜ್ ರಿಲ್ಯಾಕ್ಷನ್ನ ತೊಗೊಳ್ಬೇಕಂದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ನಮಗೆ ಯಾವುದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಬೇಡ ಅಂದರೆ ನೋ ಅಂತ ಹಾಕ್ಕೊಳ್ಬೋದು. ಏಜ್ ರಿಲ್ಯಾಕ್ಷನ್ SC/ST ಅಭ್ಯರ್ಥಿಗೆ ಇರುತ್ತೆ, ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ಬೇಡ ಅಂದರೆ ಸಿಂಪಲ್ಲಾಗಿ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ನೀಡಿದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಷನಲ್ ಇನ್ಫಾರ್ಮೇಷನ್ ಫಸ್ಟ್ ಡೀಟೇಲ್ಸ್ 2 ಸಕ್ಸಸ್ಫುಲ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮಾಡಿದ ತಕ್ಷಣ ನೆಕ್ಸ್ಟು ಎಡಿಷನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2 ಮತ್ತು ಪ್ರಿಫರೆನ್ಸ್ T. ನಿಮ್ಮ ನಿಯರೆಸ್ಟ್ ಇರುವ ಒಂದು ಪ್ರಿಫರೆನ್ಸನ್ನು 3 ಪ್ರಿಫರೆನ್ಸನ್ನು ನೀಡ್ಕೊಳ್ಳಿ. ಎಕ್ಸಾಮಿನೇಷನ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಹುಬ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಸಾಕಷ್ಟು ಒಂದು ಪ್ರಿಫರೆನ್ಸನ್ನು ನೀವು ನೀಡ್ಕೋಬೋದು. 3 ಪ್ರಿಫರೆನ್ಸನ್ನು ಸೀರಿಯಲ್ ಆಗಿ ನೀಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋದಾದರೆ ಆರ್ ಯು ನ್ಯಾಷನಲ್ ಅಂದರೆ NCC ಸರ್ಟಿಫಿಕೇಟ್ ಹೋಲ್ಡರ್ ಇದ್ದರೆ ನೀವು ಎಸ್ ಅಂತ ಹಾಕ್ಕೊಳ್ಬೇಕು, ಇಲ್ಲಾದರೆ ನೋ ಅಂತ ಹಾಕ್ಕೋಬೇಕಾಗುತ್ತೆ. ಎಸ್ ಹಾಕೊಂಡ್ರೆ ಯಾವ ಒಂದು ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನು ಡೀಟೇಲ್ಸನ್ನು ನೀಡಬೇಕು, ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. NCC ಸರ್ಟಿಫಿಕೇಟ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಮತ್ತೊಮ್ಮೆ ಇಲ್ಲಿ ನೋ ಅಂತ ವೆರಿಫೈ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೊನೆಯದಾಗಿ ನೋಡ್ಕೊಳ್ಳಿ, ಡ್ಯೂ ಪ್ರೊಸೆಸರ್ ಡಿಗ್ರಿ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಅವಾರ್ಡೆಡ್ ಬೈ ದ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿಯಲ್ಲಿ ನೀವೇನಾದರೂ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅವಾರ್ಡೆಡ್ ತೊಗೊಂಡಿದ್ರೆ ಎಸ್ ಅಂತ ತಗೊಳ್ಳಿ. ಇಲ್ಲ ನಾನು ಈ ಒಂದು ವಿಷಯಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ನೀವು ಡೀಟೇಲ್ಸನ್ನು ನೀಡ್ಕೋಬೇಕಾಗುತ್ತೆ. ಇಷ್ಟು ಡೀಟೇಲ್ಸನ್ನು ನೀಡ್ಕೊಳ್ಳಿ. ನೀಡಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದು ಮಾಡಿದ ತಕ್ಷಣ ನೆಕ್ಸ್ಟು ಕೊನೆಯದಾಗಿ ಒಂದು ಅಪ್ಲೋಡ್ ಫೋಟೋಗ್ರಾಫಿ ಮತ್ತು ಸಿಗ್ನೇಚರ್ ಇರುತ್ತೆ. ನೋಡಿ ಮತ್ತು ನಿಮ್ಮ ಒಂದು ಫೋಟೋ ಇಲ್ಲಿ ಲೈವ್ ಫೋಟೋ ಇರುತ್ತೆ, ಅದಕ್ಕೆ ನೀವು ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಒಂದು ಫೇಸ್ ಅಥೆಂಟಿಕೇಷನ್ನು ಕಂಪ್ಲೀಟ್ ಮಾಡೋದಿರುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಒಂದು ಸಿಗ್ನೇಚರ್ ಯಾವ ರೀತಿ ರಿಸೈಸನ್ನು ಮಾಡ್ಕೋಬೇಕು, ನೀವು ಅಪ್ಲೋಡ್ ಮಾಡೋದಿರುತ್ತೆ ಅಂತ ಅದನ್ನು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ನೋಡಿ ಮೊದಲೇದಾಗಿ ಈ ಒಂದು ಸಿಗ್ನೇಚರ್ ಯಾವ ರೀತಿಯಾಗಿರಬೇಕಂದ್ರೆ 10 KB ಇಂದ 20 KB ಒಳಗೆ ಒಂದು JPG ಫಾರ್ಮೆಟ್ನಲ್ಲಿ ರೆಡಿ ಮಾಡಿಟ್ಕೊಳ್ಳಿ. ಇದು ಯಾವುದೇ ರೀತಿಯಾಗಿ ನಿಮ್ಮದು ಒಂದು ಪ್ಲೇನ್ ವೈಟ್ ಪೇಪರ್ನಲ್ಲಿ ನಿಮ್ಮದು ಬ್ಲ್ಯಾಕ್ ಇಂಕ್ ಮೂಲಕ ನೀವು ಸಿಗ್ನೇಚರ್ನ ಮಾಡಿಟ್ಕೊಳ್ಬೇಕಾಗತ್ತೆ. ಈ ಒಂದು KB ಒಳಗೆ ನೀವು ಒಂದು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಫೇಸ್ ಅಥೆಂಟಿಕೇಷನ್ ಮತ್ತು ಒಂದು ಫೋಟೋಗ್ರಾಫಿ ಲೈವ್ ಫೋಟೋ ಯಾವ ರೀತಿಯಾಗಿ ಇರಬೇಕಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಏನಿಲ್ಲ ಸಿಂಪಲ್ಲಾಗಿ ನೀವು ಒಂದು ವೈಟ್ ಪ್ಲೇನ್ ಬ್ಯಾಕ್ಗ್ರೌಂಡ್ನಲ್ಲಿ ನೀವು ನಿಂತು ಗುಡ್ ಲೈಟ್ ಇರಬೇಕು, ಅಲ್ಲಿ ಲುಕ್ ಸ್ಟ್ರೇಟ್ ಮೂಲಕ ನೀವು ನಿಮ್ಮ ಒಂದು ಫೇಸ್ನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಕ್ಯಾಪ್ಚರ್ ಮಾಡುವಾಗ ನಿಮ್ಮದು ಯಾವುದೇ ರೀತಿ ಗ್ಲಾಸಸ್ ಆಗಿರ್ಬೋದು, ಸ್ಪೆಕ್ಟ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಯೂಸ್ ಮಾಡುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಯಾವುದೇ ರೀತಿ ಇಯರ್ಫೋನ್ಸ್ ಆಗಿರ್ಬೋದು ಡಿವೈಸನ್ನು ನೀವು ಇಟ್ಕೊಂಡು ಕ್ಯಾಪ್ಚರ್ ಮಾಡುವಂಥ ಅವಶ್ಯಕತೆ ಅಂದರೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ನೀವು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ನಿಮ್ಮೊಂದು ಫೇಸ್ನ ಕರೆಕ್ಟಾಗಿ ನೀವು ಕ್ಯಾಪ್ಚರ್ನ ಮಾಡ್ಕೊಳ್ಳಿ ಅಂತ ಒಂದು ಫೋಟೋಗ್ರಾಫಿ ಇನ್ಸ್ಟ್ರಕ್ಷನ್ಸ್ನ ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಫೇಸ್ ಅಥೆಂಟಿಕೇಷನ್ನು ಮತ್ತು ನೀವು ಏನಾದರೂ ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಕೋಬೇಕಂದ್ರೆ MySSC ಒಂದು ಆ್ಯಪ್ ಇದೆ, ಅದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ, ಅದನ್ನು ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ನಾನು ನೆಕ್ಸ್ಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ MySSC ಅಂತ ಪ್ಲೇಸ್ಟೋರ್ನಲ್ಲಿ ಇದು ಅವೈಲೇಬಲ್ ಇದೆ, MySSC ಅಂತ ಇದನ್ನು ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ನೋಡಿ ಇನ್ಸ್ಟಾಲ್ ಮಾಡಿಸಿ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡಿ ನಿಮ್ಮ ಒಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಿರುತ್ತೆ. ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಏನು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಮತ್ತು ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತಿಲ್ಲ ಆ ಡೀಟೇಲ್ಸನ್ನು ನೀಡಿ ಕ್ಯಾಪ್ಚರ್ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಆಗಿರುತ್ತೆ. ಇಷ್ಟು ಬಂದ ತಕ್ಷಣ ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲೈವ್ ಅಪ್ಲಿಕೇಶನ್ ಯಾವಿದೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ನೋಡಿ ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಫಿಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಬರುತ್ತೆ. ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಅಂತ ಒಂದು ಮತ್ತೊಂದು ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಪೆಂಡಿಂಗ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಮೈ ಅಪ್ಲಿಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೆಲ್ಲಿ ಪೊಲೀಸ್ ಏನಿದೆ ಕಂಟಿನ್ಯೂ ಅಂತಿದೆ ನೋಡಿ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಒಂದು ಪರ್ಸನಲ್ ಡೀಟೇಲ್ಸ್ ಏನಿದೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸಕ್ಸಸ್ ಬರುತ್ತೆ. ಮತ್ತೊಮ್ಮೆ ಇಲ್ಲಿ ನೀವೆಲ್ಲ ಡೀಟೇಲ್ಸ್ ನೀಡಿರ್ತೀರ ವೆಬ್ಸೈಟ್ನಲ್ಲಿ, ಮತ್ತೊಮ್ಮೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಮತ್ತೊಮ್ಮೆ ಓಕೆ ಕ್ಲಿಕ್ ಮಾಡ್ಕೊಂಡು ಮತ್ತೊಮ್ಮೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ಮತ್ತೊಮ್ಮೆ ಬರುತ್ತೆ ಏನೊಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ ಬರುತ್ತೆ, ಇದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಇರುತ್ತೆ. ಇದಾದ ತಕ್ಷಣ ಒಂದು ಲೈವ್ ಫೋಟೋ ಕ್ಯಾಪ್ಚರ್ ಮಾಡೋದಿರುತ್ತೆ. ಮಾಡಿದ ತಕ್ಷಣ ಕೊನೆಯದಾಗಿ ಸಬ್ಮಿಟನ್ನು ಮಾಡೋದಿರುತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಯಾವ ರೀತಿಯಾಗಿ ಮಾಡೋದಂತ ನೋಡೋದಾದರೆ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ಫೇಸ್ ಅಥೆಂಟಿಕೇಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಫೇಸ್ ಆರ್ ಡಿ ಅಂತ ಒಂದು ಆ್ಯಪ್ ಇರುತ್ತೆ, ಅದನ್ನು ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಅದು ಡೈರೆಕ್ಟಾಗಿ ಹೋಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನು ಆ್ಯಪ್ನ ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ನೋಡಿ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ, ಓಪನ್ ಆದ ತಕ್ಷಣ ನಿಮ್ಮ ಫೇಸ್ನ ಒಂದು ಸಲ ಬ್ಲಿಂಕ್ ಮಾಡಿ ಐಸ್ನ ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ತೊಗೊಂಡು ಡೈರೆಕ್ಟಾಗಿ ಹೊರಗೆ ಬರುತ್ತೆ. ಹೊರಗೆ ಬಂದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೇಸ್ ಐ ಡಿ ವೆರಿಫಿಕೇಷನ್ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಬರುತ್ತೆ, ಕ್ಯಾಪ್ಚರ್ ಲೈವ್ ಫೋಟೋ ಮತ್ತು ಅಪ್ಲೋಡ್ ಯುವರ್ ಸಿಗ್ನೇಚರ್ ಅಂತ ಬರುತ್ತೆ. ಈಗ ನಾವು ಕ್ಯಾಪ್ಚರ್ ಲೈವ್ ಫೋಟೋನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ನೀಡಿದ್ದೀನಿ ಯಾವ ರೀತಿಯಾಗಿ ಫೋಟೋ ಇರಬೇಕಂತ. ಕ್ಯಾಪ್ಚರ್ ಲೈವ್ ಫೋಟೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೋಡಿ ನಿಮಗೆ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಏನು ಮಾಡಬೇಕು, ನಿಮ್ಮ ಒಂದು ಕ್ಯಾಮ್ರಾ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಪ್ಲೇನ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮ ಒಂದು ಫೇಸ್ನ ಇಲ್ಲಿ ಕ್ಯಾಪ್ಚರನ್ನು ಮಾಡ್ಕೊಳ್ಳಿ. ಹೀಗೆ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಅಲ್ಲಿ ಕ್ಯಾಪ್ಚರ್ ಆಪ್ಷನ್ ಇರುತ್ತೆ. ಸಕ್ಸಸ್ ಫೋಟೋ ಅಪ್ಲೋಡ್ ಸಕ್ಸಸ್ಫುಲ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾದರೂ ನಿಮಗೆ ಕರೆಕ್ಟಾಗಿ ಫೋಟೋ ಕ್ಯಾಪ್ಚರ್ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಕ್ಯಾಪ್ಚರ್ ಆಗಿನ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದೇ ಒಂದು ಮೊಬೈಲ್ ಒಂದು ಏನದು ಒಂದು ಆ್ಯಪ್ ಇದೆ, ಇದರ ಮೂಲಕ ನೀವು ಕಂಟಿನ್ಯೂ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೋದು. ನಾನು ವಿಡಿಯೋ ಕರೆಕ್ಟಾಗಿ ಆಗಲಿ ಅಂತ ನಾನೀಗ ಡೈರೆಕ್ಟಾಗಿ ಮತ್ತೊಮ್ಮೆ ವೆಬ್ಸೈಟ್ನಲ್ಲಿ ಹೋಗಿ ಯಾವ ರೀತಿಯಾಗಿ ಒಂದು ಸಿಗ್ನೇಚರ್ ಆದ ತಕ್ಷಣ ನೆಕ್ಸ್ಟು ಪ್ರೊಸೆಸ್ ಇರುತ್ತೆ ಅಂತ ತೋರಿಸ್ತೀನಿ. ನೀವು ಇದೇ ಒಂದು ಕಂಟಿನ್ಯೂ ಇದರಲ್ಲೇ ಒಂದು ಆ್ಯಪ್ನಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟು ಅಪ್ಲೋಡ್ ಯುವರ್ ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ ಒಂದು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದೆ. ಇಷ್ಟು ಮಾಡಿದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಡಾಕ್ಯುಮೆಂಟ್ ಸೇವ್ ಸಕ್ಸಸ್ಫುಲ್ ಬರುತ್ತೆ. ರಿವ್ಯೂ ಯುವರ್ ಡೀಟೇಲ್ಸ್ ಅಂತ ಈ ರೀತಿಯಾಗಿ ಬರುತ್ತೆ. ಇದೇ ಒಂದು ಆ್ಯಪ್ನಲ್ಲಿ ನೀವು ಕಂಟಿನ್ಯೂ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ನಾನು ಈಗ ವೆಬ್ಸೈಟಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಇರುತ್ತೆ ಅಂತ. ನೀವು ಇದೇ ಒಂದು ಆ್ಯಪ್ನಲ್ಲಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ಎಲ್ಲ ಸಿಗ್ನೇಚರ್ ಅಪ್ಲೋಡ್ ಮಾಡಿದ ತಕ್ಷಣ ಪ್ರಿವ್ಯೂ ಬರುತ್ತೆ. ನೀವು ಪ್ರಿವ್ಯೂನಲ್ಲಿ ಏನೇನು ಡೀಟೇಲ್ಸನ್ನು ನೀಡಿರ್ತೀರ ಪ್ರತಿಯೊಂದು ಇಲ್ಲಿ ಬಂದಿರುತ್ತೆ. ನಿಮ್ಮ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಏನೇನು ಡೀಟೇಲ್ಸ್ ಇದೆ ಪ್ರತಿಯೊಂದು ಬಂದಿರುತ್ತೆ. ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದಿಲ್ಲ ಅಂತ. ಕರೆಕ್ಟ್ ಆದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಡಿಕ್ಲೇರೇಷನ್ ಬರುತ್ತೆ. ಇಲ್ಲಿ ನೀವು ಕೊನೆಯದಾಗಿ ಒಂದು ಡಿಕ್ಲೇರೇಷನ್ನ ಓದ್ಕೊಂಡು ಈ ಒಂದು ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೊನೆಯದಾಗಿ ಇಲ್ಲಿ ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ಫಿಲ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲಿ ಕಂಟೆಂಟ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ ಬಂತು. ಇನ್ನೊಂದು ಇಲ್ಲಿ ನಮ್ಮದು ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಯಿತು. SC ST ಮತ್ತು ಅಭ್ಯರ್ಥಿಗಳಿಗೆ ಏನೊಂದು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಇಲ್ಲಿ ಒಂದು ಅಪ್ಲಿಕೇಶನ್ ರಿಶ್ಯೂ ಆಯಿತು ಅಂದರೆ ಸಬ್ಮಿಟ್ ಆಯಿತು. ಏನಾದರೂ ನೀವು OBC ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, EWS ಜನರಲ್ ಮೆರಿಟ್ ಅಂತ ಅಭ್ಯರ್ಥಿಗಳಿಗೆ 100 ರೂಪೀಸ್ ಫೇ ಇರುತ್ತೆ. ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಏನಪ್ಪ ಅಂದರೆ ಪೇ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಗೋ ಟು ಡ್ಯಾಶ್ಬೋರ್ಡ್ ಏನಿದೆಯಲ್ಲ ಇಲ್ಲಿ ಪೇ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು UPI ಮೂಲಕ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಮೂಲಕ ನೀವು ಒಂದು 100 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. 100 ರೂಪೀಸ್ ಪೇ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಪ್ರಿಂಟ್ ಅಪ್ಲಿಕೇಶನ್ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನೊಂದು ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿದ್ರೆ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಶೋ ಆಗುತ್ತೆ. ಈ ಒಂದು ಪ್ರಿಂಟೌಟ್ನ ನೀವು PDF ಮೂಲಕ ಪ್ರಿಂಟೌಟ್ನ ತೆಗೆದುಕೊಳ್ಬೋದು. ಕೊನೆಯದಾಗಿ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೂಲಕ ನೀವು PDF ಫಾರ್ಮೆಟ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಸೇವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಮೊಬೈಲ್ ಮೂಲಕ ನೀವು ಯಾರೋ ಒಂದು ಡೆಲ್ಲಿ ಪೊಲೀಸ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಬರೆದು ಪ್ರತಿಯೊಬ್ಬರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.